ಬೆಳಗಾವಿ ಜಿಲ್ಲೆ ರಾಮದುರ್ಗ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಮಹತ್ವದ ಸಾಧನೆ. ಹೌದು ವೀಕ್ಷಕರೇ, ಸರ್ಕಾರಿ ಆಸ್ಪತ್ರೆ ಎಂದರೆ ಮೂಗು ಮುರಿಯುವ ಇಂದಿನ ದಿನಗಳಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ರಾಮದುರ್ಗದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿ ಗಮನ ಸೆಳೆದಿದ್ದಾರೆ. ತೀವ್ರ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬರು ಕಳೆದ 3-4 ದಿನಗಳ ಹಿಂದೆ ರಾಮದುರ್ಗದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದರು. ವೈದ್ಯರ ತಪಾಸಣೆ ನಡೆಸಿದ ವೇಳೆ ಮಹಿಳೆಯ ಅಂಡಾಶಯದಲ್ಲಿ ದೊಡ್ಡ ಗಾತ್ರದ ಗಡ್ಡೆ ಇರುವುದು ಪತ್ತೆಯಾಗಿತ್ತು. ತಕ್ಷಣ ಕಾರ್ಯಪ್ರವೃತ್ತರಾದ ವೈದ್ಯರ ತಂಡ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನಡೆಸಿ ಬರೋಬ್ಬರಿ 5.8 kg ತೂಕದ ಗಡ್ಡೆಯನ್ನು ಹೊರತೆಗೆದಿದ್ದಾರೆ. ಈ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಜಗನ್ನಾಥ ದೇಸಾಯಿ, ಶ್ರೀದೇವಿ ಗಾಣಗೇರ್, ರವೀಂದ್ರ ಪಾಟೀಲ್, ಡಾಕ್ಟರ್ ಬಿರಾದರ್ ಪಾಟೀಲ್ ಹಾಗೂ IP ದೊಡ್ಮನಿ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ತಂಡ ಭಾಗವಹಿಸಿತ್ತು. ಇನ್ನು ನಿವೃತ್ತ ವೈದ್ಯರಾದ ಡಾಕ್ಟರ್ ಶಿಂತ್ರೆ ಅವರು ಶಸ್ತ್ರಚಿಕಿತ್ಸೆಗೆ ಮಾರ್ಗದರ್ಶನ ನೀಡಿದ್ದರು. ಸದ್ಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಮಹಿಳೆ ಆರೋಗ್ಯವಾಗಿದ್ದು, ವೈದ್ಯರ ತಂಡದ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಸರ್ಕಾರಿ ಆಸ್ಪತ್ರೆಗಳ ಮೇಲಿನ ಜನರ ನಂಬಿಕೆಯನ್ನು ಹೆಚ್ಚಿಸುವಂಥ ಈ ಯಶಸ್ವಿ ಶಸ್ತ್ರಚಿಕಿತ್ಸೆ ರಾಮದುರ್ಗದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಕೀಯ ಸೇವೆಗೆ ಮತ್ತೊಂದು ಗರಿಯನ್ನು ಮೂಡಿಸಿದಂತಾಗಿದೆ. ವರದಿ ವೀರೇಶ್ ಬಳಗೇರ್, JBM ನ್ಯೂಸ್. ಇದು ಒಂದು 55 ವರ್ಷದ ಮಹಿಳೆ ಒಂದು 4ರಿಂದ 5 ದಿವಸದ ಹಿಂದೆ ನಮ್ಮ ಒಪ್ಪಿಡಿಗೆ ಬಂದಿದ್ದರು. ಆಕಿದು ಸಮಸ್ಯೆ ಏನಂತಂದ್ರೆ ಹೊಟ್ಟೆ ಉಬಾರಿಸಿದಂಗೆ ಐತಿ. ಹೆಚ್ಚು ಕಡಿಮೆ ಒಂದು 6ರಿಂದ 7 ವರ್ಷದಿಂದ ಹೊಟ್ಟೆ ಉಬಾರಿಸಿದಂಗೆ ಐತಿ. ಇತ್ತಿತ್ತಲಾಗ ಬರ್ತಾ ಏನಾಗೈತೆ ಅಂದರೆ ತಿಂದ್ರೆ ಸ್ವಲ್ಪ ಸಂಕಟ ಆದಂಗೆ ಆಗೋದು ಅಂತ ಹೇಗೆ ಈ ರೀತಿ ಬಂದಿದ್ದು. ಬರ್ಬೇಕಾದ್ರೆ ಒಂದು 4-5 ಪ್ರೈವೇಟ್ ಹಾಸ್ಪಿಟ್ಲು ಅಡ್ಡಾಡಿ ಅಲ್ಲಿ ಸ್ಕ್ಯಾನ್ ಅದು ಮಾಡಿಸ್ಕೊಂಡು ಅದಕ್ಕೆ ಮುಂದೆ ಹೋಗ್ರಿ ಅಂತ ಹೇಳಿ ಹೆಚ್ಚಿನ ಆರೈಕೆಗಾಗಿ ಮುಂದೆ ಹೋಗ್ರಿ ಅಂತೇಳಿ ಅವ್ರು ಕಳಿಸಿದ್ದಕ್ಕೆ ಅವ್ರು ಊರಾಗ ಒಂದು ಯಾವುದೋ ಪೇಷಂಟ್ ನಮ್ಮ ಸರ್ಕಾರಿ ದವಾಖಾನೆಗೆ ಆಪ್ರೇಷನ್ ಆಗೈತಿ ಅನ್ನೋದನ್ನ ತಿಳ್ಕೊಂಡು ಅವರು ನಮ್ಮ OPDಗೆ ಬಂದರು. ನಮ್ಮ OPDಗೆ ಬಂದಾಗ ನಾನು ಮೊದಲು ಪರೀಕ್ಷೆ ಹೆಣ್ಮಗಳನ್ನ ಪರೀಕ್ಷೆ ಮಾಡೋಕ್ಕಾಗಿ ಗಡ್ಡೆ ಇದ್ದಿದ್ದು ನನಗೆ ಕಂಡು ಬಂತು. ಗಡ್ಡೆ ಅದು ತಪಾಸಣೆ ಮಾಡೋಕ್ಕಾಗಿ ಹೆಚ್ಚು ಕಡಿಮೆ ಗರ್ಭಾಶಯ ಆಸುಪಾಸು ಸ್ವಲ್ಪ ನಾವು ಅಂಡಾಶಯ ಏನಂತಲ್ಲ ಅದಕ್ಕೆ ಗಡ್ಡೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತಾವೆ. ಈ ವಿಶೇಷ ಅಂದರೆ ಈ ರೀತಿ ಗಡ್ಡೆ ಇದ್ದಿದ್ದನ್ನು ನಾನು ನೋಡಿದ್ದಿಲ್ಲ. ಈ ಗಡ್ಡೆ ಎಷ್ಟು ದೊಡ್ಡದಿತ್ತಂತಂದ್ರೆ ನಾವು ಬೇರೆ ಏನಿರ್ಬೋದು ಅನ್ನೋದು ವಿಚಾರಕ್ಕೆ ಹಿಂಗೆ ಒಳಗಾಯ್ತು. ಯಾಕಂದ್ರೆ ಮೊದಲೇ ಸ್ಕ್ಯಾನ್ ಹೊರಗಿನ ಸ್ಕ್ಯಾನ್ ಅದು ನೋಡಿದರೆ ಆ ರಿಪೋರ್ಟ್ ಬೇರೆ ಬೇರೆ ಇತ್ತು. ಹೀಗಾಗಿ ನಾವೆಲ್ಲ ಅದನ್ನ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡೋಕ್ಕಾಗಿ ಹೆಚ್ಚು ಕಡಿಮೆ ಅಂಡಾಶಯದ ಸಂಬಂಧಪಟ್ಟಿದ್ದು ಇದೊಂದು ಗಡ್ಡೆ ಐತೆ ಅಂತ ತಿಳ್ಕೊಂಡು ಅದಾದ್ಮೇಲೆ ಏನೈತಿ ನಾ ಶಸ್ತ್ರಚಿಕಿತ್ಸೆ ಆಗಿದ್ದಕ್ಕೆ ಏನೈತಿ ಗೈನಕಾಲಜಿಸ್ಟ್ ಆದಂಥ ಶ್ರೀದೇವಿ ಮೇಡಮ್ಗೆ ನಾನು ನನ್ನ ಕೇಸ್ ಒಪಿನಿಯನ್ಗಾಗಿ ಕಳಿಸಿದೆ. ಒಪಿನಿಯನ್ ಕಳಿಸಿದ ನಂತರ ಮುಂದೆ ಅವರು ಶ್ರೀದೇವಿ ಮೇಡಮ್ ಅವ್ರದ್ದು ಎಕ್ಸಾಮಿನೇಷನ್ ಮಾಡಿ ಇದು ಹೆಚ್ಚು ಕಡಿಮೆ ಅಂಡಾಶಯದ ಗಡ್ಡೆ ಐತಿ ಅಂತ ತಿಳ್ಕೊಂಡು ನಾವು ಅದಕ್ಕೆ ಸ್ಕ್ಯಾನಿಂಗ್ ಸಲುವಾಗಿ ಕೆಲವೊಂದಿಷ್ಟು ಪೇಷಂಟಿಗೆ ಸ್ಕ್ಯಾನ್ ಅದು ಮಾಡಿಸ್ಕೊಂಡು ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಮುಂದೇನಾಯಿತು ಶ್ರೀದೇವಿ ಮೇಡಮ್ ಡಿಸೈಡ್ ಮಾಡಿ ಅದಕ್ಕೆ ತಕ್ಕಂಗೆ ಒಂದೇ ದಿವಸ ಮಾಡುವಂಥದ್ದಲ್ಲ, ಒಂದು 5 ದಿವಸದಿಂದ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಬ್ಲಡ್ ಅಂದರೆ ರಕ್ತ ಅಂದರೆ ಆಪ್ರೇಷನ್ ಮಾಡುವಂಥ ಸಮಯದಾಗ ಏನಾರ ಸಮಸ್ಯೆ ಆಗ್ಬೋದು ಅಂತ ತಿಳ್ಕೊಂಡು ಮುಂಜಾಗ್ರತವಾಗಿ ಕ್ರಮ ಒಳಗೆ ಏನೇನು ತೊಗೋಬೇಕಲ್ಲ ಆ ರೀತಿ ಬ್ಲಡ್ ಬೇಕಾಗತ್ತೆ. ನಮ್ಮ ಪ್ಯಾಥಾಲಜಿಸ್ಟ್ ಸರ್ ಕೇಳ್ಕೊಂಡು 2 ಯೂನಿಟ್, ರವೀಂದ್ರ ಸರ್ ಕೇಳ್ಕೊಂಡು 2 ಯೂನಿಟ್ ಬ್ಲಡ್ ರಿಸರ್ವ್ ಮಾಡಿದ್ವಿ. ಹಂಗೆ ನಮ್ಮಲ್ಲಿ ಈಗ ದೊಡ್ಡಮನಿ ಸರ್ ಅಂತ ಅನಸ್ಥೆಟಿಸ್ಟ್ ಬರ್ತಾರೆ, IP ದೊಡ್ಡಮನಿ ಸರ್, ಅವರಿಗೆ ಅಂದ್ರೆ ಪ್ರೀ ಅನಸ್ಥೆಟಿಕ್ ಎವ್ಯಾಲ್ಯೂಯೇಷನ್ ಮಾಡಿಸಿದ್ದು ಇಂದ ಫಿಟ್ನೆಸ್ ತೊಗೊಂಡು ಅದಾದಮೇಲೆ ಏನೈತಿ ನಮ್ಮಲ್ಲಿ ಅವ್ರಿಗೆ ಅಡ್ಮಿಷನ್ ಮಾಡಿ ಒಂದು ದಿವಸ ಪ್ರೇಯರ್ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಮ್ಮ ಸೀನಿಯರ್ ಡಾಕ್ಟರ್ ಪಾಟೀಲ್ ಸರ್ ಆಗಲಿ ಅಥವಾ ಎಲ್ಲರದು ಒಪಿನಿಯನ್ ತೊಗೊಂಡು ಈ ರೀತಿ ಒಂದು ಕೇಸ್ ಐತಿ ನಾವು ಮಾಡೋಕ್ಕೆ ನಾವು ಮತ್ತು ಇವರು ರೆಡಿ ಇದೀವಿ ಅಂತ ತಿಳ್ಕೊಂಡು ಇವತ್ತು ಅದನ್ನ ಕೇಸನ್ನು ಆಪ್ರೇಟ್ ಮಾಡಿದ್ವಿ. ಸರ್, ಇದೇ ಪ್ರಥಮ ಬಾರಿನ ಇಂಥ ಒಂದು ಗಡ್ಡೆ ನೋಡ್ತಾ ಇರೋದು ತಮ್ಮ ವೃತ್ತಿ ಜೀವನದಲ್ಲಿ ಅಂತ? ಆಗಿದೆ ರೀ, ಅದೇನಿಲ್ಲ. ಆದರೆ ನನ್ನ ವೃತ್ತಿ ಜೀವನದಾಗ ಇದು ಮೊದಲು. ಎಷ್ಟು kg ಇತ್ತು ಸರ್ ಅದು ಅಂದಾಜು? ಇದು ಹೆಚ್ಚು ಕಡಿಮೆ 6 kg ತನಕ ಇದೆ. ಸರ್, ಇವತ್ತು ಸರ್ಕಾರಿ ಆಸ್ಪತ್ರೆ ಅಂದರೆ ಮೂಗು ಮುರಿಯುವಂಥ ಕಾಲ ಇದೆ, ಅಂಥದ್ರಲ್ಲಿ ಇಂಥ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದೀರಿ. ಏನು ಅನ್ಸುತ್ತೆ ಸರ್ ಈ ಒಂದು ಪ್ರಕರಣಗಳು? ಅಲ್ಲ, ಹೆಂಗೈತೆ ಅಂತಂದ್ರೆ ನೀವು ಅಂದಂಗೆ ಈಗಿನ ಇತ್ತೀಚಿನ ಕಾಲಮಾನದೊಳಗೆ ಸರ್ಕಾರಿ ದವಾಖಾನೆ ಅಂತಂದ್ರೆ ಐತ್ರಿ. ಇನ್ನೂ ಕೆಲವೊಂದಿಷ್ಟು ಕೀಳರಿಮೆ ಅಂತೀವಿ ನಾವು, ಏನೂ ಆಗಲಿಲ್ಲ ಅಥವಾ ಈ ರೀತಿ ಇನ್ನು ಏನೈತಿ ಆ ರೀತಿ ನಂಬಿಕೆ ಅಥವಾ ಅವ್ರ ವಿಶ್ವಾಸ ಹಂಗೆ ಮನದೊಳಗೆ ಉಳಿದ್ಬಿಟ್ಟೈತಿ. ಅದನ್ನು ವಿಶೇಷ ನಾನು ನಮ್ಮ ಸೀನಿಯರ್ಸ್ ಕೂಡ ಅದು ಮಾತಾಡಿದಾಗ
ಈ ರೀತಿ ಕೀಳರ್ಮೆ ಅಥವಾ ನಮ್ಮದೊಳಗೆ ಏನೈತಲ್ಲ ಸಮಾಜದೊಳಗೆ ಐತಲ್ಲ ಅದನ್ನ ಹೋಗಲಾಡಿಸೋ ಪ್ರಯತ್ನ ಮಾಡೋಣ ಒಂದು ಪ್ರಥಮ ಹೆಜ್ಜೆ ಒಂದು ಹೆಜ್ಜೆ ಇಡೋಣ ಅಂತನ್ನೋ ಉದ್ದೇಶಕ್ಕಾಗಿ ಇದನ್ನ ಆಪರೇಷನ್ ಮಾಡೋಕೆ ನಾವು ಧೈರ್ಯ ಮಾಡಿದ್ವು. ಅದಾದ್ಮೇಲೆ ಏನೈತಿ ಹೆಚ್ಚು ಕಡಿಮೆ ಈ ಇದರಿಂದನೇ ಅಟ್ಲೀಸ್ಟ್ ಒಂದು ಕೆಲವೊಂದಿಷ್ಟು ಆಜುಬಾಜು ರಾಮದುರ್ಗದ ಸುತ್ತಮುತ್ತಲಿನ ಮಂದಿಗೆ ಇದು ಗುರುತಾಗಲಿ ಅಥವಾ ಈ ರೀತಿ ಶಸ್ತ್ರಚಿಕಿತ್ಸೆಗಳಲ್ಲಿ ನಡೆಯಕತ್ತಾವ ಅಂತ ಗುರುತಾಗಿ ನಮ್ಮ ಆಸ್ಪತ್ರೆಗೆ ಏಳಿಗೆಯನ್ನು ಸ್ವಲ್ಪ ಗುರುತಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು